ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸ್ಮಾರ್ಟ್ ಸಿಟಿ ಆಲ್ರೆಡಿ ರೋಡು ಎಲ್ಲ ಕಡೆ ಆಗಿದೆ. ಅಂಥ ಸಂದರ್ಭದಲ್ಲಿ ಏನು LNT ಅವರು ಎಲ್ಲ ಕಡೆ ಇಡೀ ಬೆಳಗಾವಿ ನಗರದ ಎಲ್ಲ ಕಡೆಗಳಲ್ಲೂ ಅದನ್ನ ಅಡ್ಡಿಬಿಟ್ಟಿದ್ದಾರೆ. ಇಡೀ ಏನಂತಂದ್ರೆ ಆ ಸ್ಮಾರ್ಟ್ ಸಿಟಿಯನ್ನ ಗಬ್ಬೆಬ್ಬಿಸಿಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅದನ್ನ ಏನಾದರೂ ಚರ್ಚೆ ಮಾಡ್ತೀರಾ ಹೇಗೆ? ಈಗ LNT ಅವರು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 24/7 ವಾಟರ್ ಸಪ್ಲೈ ಕೊಡುವಂಥ ಕೆಲಸನ ಕೈಗೆತ್ತಿಕೊಂಡಿದ್ದಾರೆ, ಕಾಮಗಾರಿನ. ಅದರ ಭಾಗವಾಗಿ ಅವರು ಅಲ್ಲಿ ಖಂಡಿತ ರಸ್ತೆಗಳನ್ನು ತೋಡಿರ್ತಾರೆ. ಬಟ್ ಆದರೆ ಆ ಬಜೆಟ್ನಲ್ಲೇ ಎಲ್ಲಿ ಅವರು ರಸ್ತೆ ಅಗೆದಿದ್ದಾರೆ ಆ ರಸ್ತೆನ ರಿಸ್ಟೋರ್ ಮಾಡೋದಕ್ಕೂ ಕೂಡ ಆ ಒಂದು ಕಾಮಗಾರಿಯ ಹಣದಲ್ಲೇ ಸೇರಿಸಿದ್ದೀವಿ. ಸೊ ಹಾಗಾಗಿ ಅವರು ರಸ್ತೆ ಅಗೆದಿದ್ರು ಕೂಡ ಮತ್ತೆ ಅವರು ರಿಸ್ಟೋರ್ ಮಾಡಿಕೊಡ್ಲೇಬೇಕು. ಮತ್ತೆ ನಾನು ಇವಾಗ ಮೀಟಿಂಗ್ ಮಾಡ್ಬೇಕಾದ್ರೆ ಖಂಡಿತ LNT ಅವ್ರಿಗೂ ಹೇಳ್ತೀನಿ, ಅಧಿಕಾರಿಗಳಿಗೂ ಹೇಳ್ತೀನಿ, ಎಲ್ಲೆಲ್ಲಿ ಅಗದಿದ್ದಾರೆ ಅದನ್ನು ಆದಷ್ಟು ಬೇಗ ರಿಸ್ಟೋರ್ ಮಾಡ್ಕೊಂಡು. ಇಲ್ಲ ಹಾಗಿದ್ರೆ ಹಂಗೆ ಬಿಡೋಂಗಿಲ್ಲ. ಯಾಕೆಂತಂದರೆ ಅವ್ರು ಏನು ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ ಆ ಕಾಮಗಾರಿ ಆ ವೆಚ್ಚದಲ್ಲೇ ನಾವು ಸೇರಿಸಿದ್ದೀವಿ. ರಸ್ತೆ ಆಗಿದ್ರೆ ಅದನ್ನು ಕೂಡ ಮತ್ತೆ ರಿಸ್ಟೋರ್ ಮಾಡಬೇಕು ಅಂತೇಳಿ. ಸೊ ಹಣದಲ್ಲೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಮಾಡಿಕೊಡ್ಬೇಕು. ಅದನ್ನು ಕೂಡ ರಸ್ತೆಗಳನ್ನು ಮುಚ್ಚಿಕೊಡೋದಕ್ಕೆ ಹೇಳ್ತೀನಿ. ಯಾಕಂದ್ರೆ ಗಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಶೇಷವಾದಂತೆ ಏನಾದರೂ ಯೋಜನೆಗಳು ಬೆಳಗಾವಿ ಜಿಲ್ಲೆಗೆ ಬರ್ಬೋದಾ? ನಾನು ಇವತ್ತಾನೇ ಮೀಟಿಂಗ್ ತೆಗೆದುಕೊಳ್ತಾ ಇದ್ದೀನಿ. ನೋಡೋಣ ಏನೇನು ಅಗತ್ಯ ಇದೆ ಬೆಳಗಾವಿಗೆ ಬೇಕಾಗಿರೋದಂಥದ್ದು ಕಾಮಗಾರಿಗಳು, ಅದನ್ನು ನೋಡ್ಬಿಟ್ಟು ಅದರ ಆಧಾರದ ಮೇಲೆ ಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಖಂಡಿತ ಕೊಡಿಸೋಂಥ ಪ್ರಯತ್ನ ಮಾಡಿ. ಹೌದು, ನಮ್ಮ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳನ್ನು, ತಂದೆಯವ್ರನ್ನ ಮತ್ತು ಬೇರೆ ವರಿಷ್ಠರನ್ನು ಕೂಡ ಕರೆದಿದ್ದಾರೆ. ಸೊ ಇವತ್ತೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಅವ್ರು ತೀರ್ಮಾನ ತೆಗೆದುಕೊಂಡು ಸಂಪುಟ ವಿಸ್ತರಣೆ ಮಾಡ್ತಾರೆ. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸ್ಮಾರ್ಟ್ ಸಿಟಿ ಆಲ್ರೆಡಿ ರೋಡು ಎಲ್ಲ ಕಡೆ ಆಗಿದೆ. ಅಂಥ ಸಂದರ್ಭದಲ್ಲಿ ಏನು LNT ಅವರು ಎಲ್ಲ ಕಡೆ ಇಡೀ ಬೆಳಗಾವಿ ನಗರದ ಎಲ್ಲ ಕಡೆಗಳಲ್ಲೂ ಅದನ್ನ ಅಡ್ಡಿಬಿಟ್ಟಿದ್ದಾರೆ. ಇಡೀ ಏನಂತಂದ್ರೆ ಆ ಸ್ಮಾರ್ಟ್ ಸಿಟಿಯನ್ನ ಗಬ್ಬೆಬ್ಬಿಸಿಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅದನ್ನ ಏನಾದರೂ ಚರ್ಚೆ ಮಾಡ್ತೀರಾ ಹೇಗೆ? ಈಗ LNT ಅವರು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 24/7 ವಾಟರ್ ಸಪ್ಲೈ ಕೊಡುವಂಥ ಕೆಲಸನ ಕೈಗೆತ್ತಿಕೊಂಡಿದ್ದಾರೆ, ಕಾಮಗಾರಿನ. ಅದರ ಭಾಗವಾಗಿ ಅವರು ಅಲ್ಲಿ ಖಂಡಿತ ರಸ್ತೆಗಳನ್ನು ತೋಡಿರ್ತಾರೆ. ಬಟ್ ಆದರೆ ಆ ಬಜೆಟ್ನಲ್ಲೇ ಎಲ್ಲಿ ಅವರು ರಸ್ತೆ ಅಗೆದಿದ್ದಾರೆ ಆ ರಸ್ತೆನ ರಿಸ್ಟೋರ್ ಮಾಡೋದಕ್ಕೂ ಕೂಡ ಆ ಒಂದು ಕಾಮಗಾರಿಯ ಹಣದಲ್ಲೇ ಸೇರಿಸಿದ್ದೀವಿ. ಸೊ ಹಾಗಾಗಿ ಅವರು ರಸ್ತೆ ಅಗೆದಿದ್ರು ಕೂಡ ಮತ್ತೆ ಅವರು ರಿಸ್ಟೋರ್ ಮಾಡಿಕೊಡ್ಲೇಬೇಕು. ಮತ್ತೆ ನಾನು ಇವಾಗ ಮೀಟಿಂಗ್ ಮಾಡ್ಬೇಕಾದ್ರೆ ಖಂಡಿತ LNT ಅವ್ರಿಗೂ ಹೇಳ್ತೀನಿ, ಅಧಿಕಾರಿಗಳಿಗೂ ಹೇಳ್ತೀನಿ, ಎಲ್ಲೆಲ್ಲಿ ಅಗದಿದ್ದಾರೆ ಅದನ್ನು ಆದಷ್ಟು ಬೇಗ ರಿಸ್ಟೋರ್ ಮಾಡ್ಕೊಂಡು. ಇಲ್ಲ ಹಾಗಿದ್ರೆ ಹಂಗೆ ಬಿಡೋಂಗಿಲ್ಲ. ಯಾಕೆಂತಂದರೆ ಅವ್ರು ಏನು ಕಾಮಗಾರಿ ಕೈಗೆತ್ತಿಕೊಂಡಿದ್ದಾರೆ ಆ ಕಾಮಗಾರಿ ಆ ವೆಚ್ಚದಲ್ಲೇ ನಾವು ಸೇರಿಸಿದ್ದೀವಿ. ರಸ್ತೆ ಆಗಿದ್ರೆ ಅದನ್ನು ಕೂಡ ಮತ್ತೆ ರಿಸ್ಟೋರ್ ಮಾಡಬೇಕು ಅಂತೇಳಿ. ಸೊ ಹಣದಲ್ಲೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಮಾಡಿಕೊಡ್ಬೇಕು. ಅದನ್ನು ಕೂಡ ರಸ್ತೆಗಳನ್ನು ಮುಚ್ಚಿಕೊಡೋದಕ್ಕೆ ಹೇಳ್ತೀನಿ. ಯಾಕಂದ್ರೆ ಗಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಶೇಷವಾದಂತೆ ಏನಾದರೂ ಯೋಜನೆಗಳು ಬೆಳಗಾವಿ ಜಿಲ್ಲೆಗೆ ಬರ್ಬೋದಾ? ನಾನು ಇವತ್ತಾನೇ ಮೀಟಿಂಗ್ ತೆಗೆದುಕೊಳ್ತಾ ಇದ್ದೀನಿ. ನೋಡೋಣ ಏನೇನು ಅಗತ್ಯ ಇದೆ ಬೆಳಗಾವಿಗೆ ಬೇಕಾಗಿರೋದಂಥದ್ದು ಕಾಮಗಾರಿಗಳು, ಅದನ್ನು ನೋಡ್ಬಿಟ್ಟು ಅದರ ಆಧಾರದ ಮೇಲೆ ಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಖಂಡಿತ ಕೊಡಿಸೋಂಥ ಪ್ರಯತ್ನ ಮಾಡಿ. ಹೌದು, ನಮ್ಮ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳನ್ನು, ತಂದೆಯವ್ರನ್ನ ಮತ್ತು ಬೇರೆ ವರಿಷ್ಠರನ್ನು ಕೂಡ ಕರೆದಿದ್ದಾರೆ. ಸೊ ಇವತ್ತೆಲ್ಲ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಅವ್ರು ತೀರ್ಮಾನ ತೆಗೆದುಕೊಂಡು ಸಂಪುಟ ವಿಸ್ತರಣೆ ಮಾಡ್ತಾರೆ. ಥ್ಯಾಂಕ್ ಯು. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.